ಇವರಿಗೆ ಬೈದೆ ಇನ್ನು ಗುಡಿಗೆ ಬರಲ್ಲ ನಾನು ಅಂತಂತ ಹೇಳಿ ಬೈದು ಓದಿತ ಇಲ್ಲಿಂದ. ಅವಾಗ ಟ್ಯಾಕ್ಟ್ರಿ, ಟಾಟಾ ಎ ಸಿ ಅವೆಲ್ಲ ಇದ್ದು ಸ್ವಾಮಿ. ಒಟ್ಟು 5 ಗಾಡಿ ಇದ್ದವು. 5 ಗಾಡಿನೂ ಒಂದು ಇಲ್ದಂಗೆ ಇದಾಗ್ಬಿಟ್ರು. ಬೈದ್ಮೇಲೆ ಇನ್ನೂ ಸರಿ ಬೈತೀಯ? ಇಲ್ಲ ಸ್ವಾಮಿ, ಅದಕ್ಕೆ ಈಗ ನನ್ನ ತಪ್ಪು ಈಗ ಇಟ್ಕೊಂಡು ಇವಾಗ ಮನೆ ಬಿಟ್ಟು ಊರು ಬಿಟ್ಟು ಹೋಗಿ ಸೇರ್ಕೊಂಬಿಟ್ಟಿವಿ ಸ್ವಾಮಿ ಹೊಸಪೇಟೆಗೆ. ಅದು ಈಗ ಮೊನ್ನೆ ತಪ್ಪಾಗೈತವ ನಾನು ಅಂತಂತ ನನಗೆ ಯಾಕೋ ಒಂಥರ ಇದು ಬಂತು. ಇದು ಇಲ್ಲ ಇದ್ರದ್ದು ಇದು ಅಂತ ಅನ್ಕೊಂಡು ಮಾಡೇ ತಿರ್ತೀನಿ ತಪ್ಪು ಬಂದು ಅಂತಂದು ಬಂದಿದ್ದೆ ಸ್ವಾಮಿ ಇವತ್ತು. ಅದು ಬರಲಿಲ್ಲ ಅಂದರೆ ತಿರ್ಗಿ ಬೆಳಗ್ಗೆನೂ ನನಗೆ ಆಗ ಫೋನ್ ಮಾಡಿದ್ರು ಸ್ವಾಮಿ, ಜಮೀನು ನಾವು ಕೊಡಿಸ್ತೀವಿ ಬಾ ಇಲ್ಲಿ ಅಂತಂತ ಕರೆದ ಸ್ವಾಮಿ. ತಪ್ಪಾಗಿ ಅಂದಾಗ ಹ್ಞೂ ಸರ್. ಈಗ ಆರಾಮಿದೆಯಾ? ಮತ್ತೆ ಬೈತೀಯಾ? ಯಾವ ಊರಿನಿಂದ? ಅಲ್ಲ ದೇವ್ರಿಗೆ ಯಾರೋ ಬೈತಾರೆ ಇದು ಅಡ್ಡ ಅಲ್ವನೇ? ಇಲ್ಲ ಸ್ವಾಮಿ, ನನಗೆ ಹಂಗೆ ಅನಿಸ್ಬಿಡ್ತು. ದೇವರು ಅಂದರೆ ಪ್ರಕೃತಿ, ತಾಯಿ ತಂದೆ ಅಷ್ಟೇ. ದೇವರು ಅಂದರೆ ನಮ್ಮ ಬೈದ್ರೆ ನಮ್ಮ ಜಂಬ. ಇದು ನಮ್ಮ ಕರ್ಮ ಅರಿಬೇಕಲ್ಲ. ನೀವು ಒಬ್ಬನೇ ಆದರೆ ಇನ್ನೊಬ್ಬನ ಕೆಲಸ ಬೇಗ ಬಗೆಹರಿಸುತ್ತೆ. ಅದು ಕೋಟೆ ಅಂತ ಜನ ಅವ್ರಿಗೆ ಅಲ್ಲವಾ? ಇನ್ನು ಮುಂದೆ ಒಳ್ಳೆಯದಾಗಲಿ.